ಬಿಪಿಎಲ್ ಕಾರ್ಡ್ ಕುರಿತ ವಿವಾದವನ್ನ ಸರ್ಕಾರ ಆರಂಭದಲ್ಲೇ ಚಿವುಟಿ ಬಿಡೋ ಕೆಲಸವನ್ನ ಮಾಡಿದೆ. ಗೊಂದಲಗಳಿಗೆ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆಹಾರ ಇಲಾಖೆ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಬಿಪಿಎಲ್ ಕಾರ್ಡ್ ಸಂಬಂಧ ಸಿಎಂ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಸರ್ಕಾರಿ ನೌಕರರು ಮತ್ತು ಆದಾಯ ತೆರಿಗೆ ಪಾವತಿಸುವವರನ್ನ ಹೊರತುಪಡಿಸಿ ಉಳಿದಂತೆ ಯಾರೊಬ್ಬರ ಪಡಿತರ ಚೀಟಿ ರದ್ದು ಮಾಡಬಾರದು ಎಂದು ಆಹಾರ ಇಲಾಖೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದೇನೆ. ಸರ್ಕಾರಿ ನೌಕರರು ಮತ್ತು ಆದಾಯ ತೆರಿಗೆ ಪಾವತಿದಾರರನ್ನು ಹೊರತುಪಡಿಸಿದಂತೆ ಉಳಿದ ಯಾವುದೇ ಕುಟುಂಬದವರ ಪಡಿತರ ಚೀಟಿ ರದ್ದಾಗಿದ್ದರೆ ತಕ್ಷಣ ವಾಪಸ್ ನೀಡಬೇಕು. ಬಡ ಕುಟುಂಬದವರ ಪಡಿತರ ಚೀಟಿಗಳನ್ನ ವಿನಾಕಾರಣ ರದ್ದು ಮಾಡಿದರೆ ಆಹಾರ ಇಲಾಖೆ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಲಾಗುವುದು. ಇನ್ನು ಆಹಾರ ಸಚಿವ ಮುನಿಯಪ್ಪ ಕೂಡ ಮಾತನಾಡಿದ್ರು. ಬಿಪಿಎಲ್ ಕಾರ್ಡ್ ಅರ್ಹರು ಯಾರಿದ್ದಾರೆ ಅವರು ಯಾರು ಕೂಡ ಭಯ ಪಡಬೇಕಾಗಿಲ್ಲ ಅನ್ನುವಂಥ ಒಂದು ವಿಷಯವನ್ನ ಹೇಳ್ತಾ ಅಭಯವನ್ನ ಕೂಡ ನೀಡಿದ್ದಾರೆ. ಟಿವಿ9 ಜೊತೆಗೆ ಮಾತನಾಡಿದಂತ ಮುನಿಯಪ್ಪ ಏನ್ ಹೇಳಿದ್ರು ಬನ್ನಿ ನೋಡೋಣ. ಈಗಾಗಲೇ ಮುಖ್ಯಮಂತ್ರಿಗಳು ಜೊತೆಯಲ್ಲಿ ಮಾತಾಡಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆದೇಶ ಮಾಡಿದ್ದಾರೆ. ಯಾವ ಕಾರ್ಡ್ ಅನ್ನು ರದ್ದು ಮಾಡುವಂತದ್ದಿಲ್ಲ. ಕೇವಲ ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಮಾಡೋರು ಮತ್ತು ಸರ್ಕಾರಿನವರು ಬಿಟ್ಟು ಇನ್ನೆಲ್ಲ ಕೂಡ ರೆಸ್ಟೋರ್ ಆಗುತ್ತೆ. ಯಾವ ಕಾರ್ಡ್ ಕೂಡ ರದ್ದಾಗೋದಿಲ್ಲ. 12 ಗಂಟೆಗೆ ಪ್ರೆಸ್ ಕರೆದಿದ್ದೇನೆ. ಆ ಪ್ರೆಸ್ ಅಲ್ಲಿ ಡೀಟೇಲ್ ಆಗಿ ನಾನು ಮಾಧ್ಯಮ ಮಿತ್ರರಿಗೆ ತಿಳಿಸ್ಕೊಡ್ತೇನೆ. ಈಗ ಅಸಲು ಈ ಇನ್ಕಮ್ ಟ್ಯಾಕ್ಸ್ ಎಷ್ಟಿದೆ ಮತ್ತು ಸರ್ಕಾರಿ ನೌಕರರು ಎಷ್ಟಿದೆ ಅದನ್ನ ಹೊರತುಪಡಿಸಿ ಉಳಿದ ಎಲ್ಲರೂ ಕೂಡ ರೆಸ್ಟೋರ್ ಮಾಡ್ತೇವೆ. ಯಾವುದು ಕೂಡ ನಿಲ್ಲೋದಿಲ್ಲ. ಎಲ್ರಿಗೂ ಕೊಡ್ತೇವೆ. ಎಲ್ಲ ಅರ್ಹರಿಗೂ ಸಿಗ್ತದೆ. ಅಕ್ಕಿ ಕೊಡೋದಾಗ್ಲಿ, ಡಿಬಿಟಿ ಹಣ ಕೊಡೋದಾಗ್ಲಿ ಎಲ್ಲ ಕೂಡ ಕೊಡ್ತೇವೆ. ಯಾವ ಒಬ್ಬ ಬಿಪಿಎಲ್ ಕಾರ್ಡ್ಗೂ ಕೂಡ ಇಲ್ಲ ಅಂತ ಹೇಳಬಾರದು. ತಕ್ಷಣ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಅದರಂತೆ ನಾನು ಕೂಡ ಅಧಿಕಾರಿಗಳಿಗೆ ಈಗಾಗಲೇ ಹೇಳಿದ್ದೀನಿ. ಎಲ್ಲಾ ಕಾರ್ಡ್ಗಳು ಕೂಡ ರೆಸ್ಟೋರ್ ಮಾಡಬೇಕು. ಕೇವಲ ಇನ್ಕಮ್ ಟ್ಯಾಕ್ಸ್ ಮತ್ತು ಸರ್ಕಾರಿ ಕೆಲಸದಲ್ಲಿರೋರು ಬಿಟ್ಟು ಇನ್ನೆಲ್ಲ ಕೂಡ ರೆಸ್ಟೋರ್ ಮಾಡಬೇಕು ಅಂತೇಳಿ ಈಗಾಗಲೇ ನಾನು ಅವರಿಗೆ ಆದೇಶ ಕೊಟ್ಟಿದ್ದೇನೆ. ಹಿಂದೆ ಯಾವ ರೀತಿ ಇತ್ತೋ ಅದೇ ರೀತಿ ಇರ್ತದೆ. ಎಕ್ಸೆಪ್ಟ್ ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಮಾಡೋರು ಮತ್ತು ಸರ್ಕಾರಿ ನೌಕರು ಬಿಟ್ಟು ಮಿಕ್ಕಿದ ಯಥಾಸ್ಥಿತಿ ಇರ್ತದೆ. ಇನ್ನು ರಾಜ್ಯಾದ್ಯಂತ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆಯ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೆಎಚ್ ಮುನಿಯಪ್ಪ ಸುದ್ದಿಗೋಷ್ಠಿಯನ್ನ ನಡೆಸಲಿಕ್ಕಿದ್ದಾರೆ. ಆಹಾರ ಸಚಿವರಾಗಿರುವಂತಹ ಕೆಎಚ್ ಮುನಿಯಪ್ಪ ಸುದ್ದಿಗೋಷ್ಠಿ ನಡೆಸಿ ಕೆಲವೊಂದಷ್ಟು ಡೀಟೇಲ್ಸ್ ಅನ್ನ ಈಗ ಶೇರ್ ಮಾಡ್ಕೊಳ್ತಾರೆ. ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ಕರೀತಾರೆ. ನಮ್ಮ ಜೊತೆಗೆ ಮಾತನಾಡಿದಂತಹ ಮುನಿಯಪ್ಪ ಅವರು ಈಗಷ್ಟೇ ಹೇಳ್ತಾ ಇದ್ರು 12 ಗಂಟೆ ಅಷ್ಟರಲ್ಲಿ ಇರುತ್ತೆ. ಇವತ್ತು 12 ಗಂಟೆಗೆ ಸುದ್ದಿಗೋಷ್ಠಿ ಕರೆದಿದ್ದೀನಿ. ಅದರಲ್ಲಿ ಎಲ್ಲ ಡೀಟೇಲ್ಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ಬಗ್ಗೆ ಸ್ಪಷ್ಟನೆಯನ್ನ ಕೊಡ್ತಾರೆ ಸಚಿವರು.